ಸರ್ಕಾರದಿಂದ ಬೀದಿ ನಾಯಿಗಳಿಗೆ ಮತ್ತೊಂದು ಭಾಗ್ಯ. ಇಷ್ಟು ದಿನ ನಾವು ಕೇಳ್ತಾ ಇದ್ದಿದ್ ಭಾಗ್ಯ ಯಾವುದು ನಾಯಿಗಳಿಗೆ ಅಂದ್ರೆ ಬಿರಿಯಾನಿ ಭಾಗ್ಯ ಕೊಡ್ತೀವಿ ಅಂತ ಓಡಾಡ್ತಾ ಇದ್ರು. ಆದ್ರೆ ಈಗ ಬಿರಿಯಾನಿ ಭಾಗ್ಯ ಅಲ್ಲ, ಮತ್ತೊಂದು ಭಾಗ್ಯ ಸರ್ಕಾರದಿಂದ ನಾಯಿಗಳು ಕೊಡ್ತಾ ಇರುವಂತಹ ಭಾಗ್ಯ ಇದು. ಜನಸಾಮಾನ್ಯರಿಗೆ ಸರಿಯಾಗಿ ಭಾಗ್ಯಗಳು ಸಿಗ್ತಾ ಇಲ್ಲ, ನಾಯಿಗಳು ಕೊಡ್ತಾ ಇದ್ದಾರೆ. ನಿತ್ಯವೂ ಶ್ವಾನಗಳಿಗೆ 2 ಬಾರಿ ಚಿಕನ್ ಗ್ಯಾರಂಟಿ. ಬೀದಿ ನಾಯಿಗಳ ಸ್ಥಳಾಂತರಕ್ಕೆ ಸುಪ್ರೀಂ ಸೂಚನೆಯನ್ನ ಕೊಟ್ಟಿದೆ. ಸುಪ್ರೀಂ ಆದೇಶವೇ ಅಧಿಕಾರಿಗಳಿಗೆ ಬಂಡವಾಳ. ಈಗ ಶೆಲ್ಟರ್ ನಿರ್ಮಾಣದ ಹೆಸರಲ್ಲಿ ಚಿಕನ್ ರೈಸ್ ಭಾಗ್ಯ ಕೊಡ್ತಾ ಇದ್ದಾರೆ. ಅಲ್ಲಿ ಎಷ್ಟೋ ಜನ ಹಸ್ಕಂಡ್ ಮಲ್ಕೊಂಡಿದ್ದಾರೆ, ಅವ್ರನ್ನ ನೋಡೋರೆ ಯಾರು ಗತಿ ಇಲ್ಲ. ಇಲ್ಲಿ ಎಷ್ಟೆಲ್ಲ ಸಮಸ್ಯೆಗಳಿದಾವೆ. ನೀವು ನಾಯಿಗೆ ಊಟ ಹಾಕೋದ್ ತಪ್ಪು ಅಂತ ಹೇಳ್ತಾ ಇಲ್ಲ, ಈಗಲೇ ನಾಯಿಗಳ ಹಾವಳಿ ಹೆಚ್ಚಾಗಿದೆ, ನಾಯಿಗಳು ದಾಳಿ ಮಾಡ್ತಾ ಇದೆ ಅಂತ ಎಷ್ಟೋ ಕಂಪ್ಲೇಂಟ್ಗಳು ಬಂದಿದ್ದಾವೆ. ಅದನ್ನ ಯಾವ ರೀತಿ ನಿಭಾಯಿಸಬೇಕು ಅಂತ ಯೋಚನೆ ಮಾಡ್ತಾ ಇಲ್ಲ. ಅದನ್ನು ಹೊರತುಪಡಿಸಿ ಈಗ ಬೀದಿ ನಾಯಿಗಳಿಗೆ ಒಂದು ಚಿಕನ್ ಭಾಗ್ಯ ಕೊಡ್ತಾ ಇದ್ದಾರೆ ಜಿಬಿಎ ಅವರು. ಬೀದಿ ನಾಯಿಗಳಿಗೆ ನಿತ್ಯವೂ ಕೂಡ 2 ಬಾರಿ ಚಿಕನ್ ಕೊಡ್ತಾರಂತೆ. ಈ ಹಿಂದೆಯೂ ಚಿಕನ್ ನೀಡಲು ಜಿಬಿಎ ಮುಂದಾಗಿತ್ತು, ಈಗಲೂ ಅದನ್ನೇ ಮಾಡ್ತಾ ಇದೆ. ವಿರೋಧ ವ್ಯಕ್ತವಾಗ್ತಾ ಇದ್ದಂತೆ ಯೋಜನೆಯನ್ನ ಕೈ ಬಿಡಲಾಗಿತ್ತು. ಬಿರಿಯಾನಿ ಭಾಗ್ಯ ಕೊಡ್ತೀವಿ ಅಂತ ಹೇಳಿದ್ರು. ಸುಪ್ರೀಂ ಆದೇಶ ಹೆಸರಲ್ಲಿ ಬೀದಿ ನಾಯಿಗಳಿಗೆ ಚಿಕನ್. ಈ ಹಿಂದೆ ಒಂದು ಊಟಕ್ಕೆ 22 ರೂಪಾಯಿ ನಿಗದಿ ಮಾಡಲಾಗಿತ್ತು. ಇದೀಗ 2 ಬಾರಿ ಬೀದಿ ನಾಯಿ ಊಟಕ್ಕೆ 50 ರೂಪಾಯಿ ನಿಗದಿ ಮಾಡಲಾಗಿದೆ. 150 ಗ್ರಾಂ ಅಕ್ಕಿ, 100 ಗ್ರಾಂ ಚಿಕನ್ ಬಳಕೆಗೆ ನಿರ್ಧಾರವನ್ನ ಮಾಡಲಾಗಿದೆ. ಪ್ರತಿ ತಿಂಗಳು ಒಂದು ನಾಯಿಗೆ 3000 ಖರ್ಚಾಗುತ್ತೆ. ಈಗ ಆಲ್ರೆಡಿ ನಾಯಿಗಳು ಅಟ್ಯಾಕ್ ಮಾಡೋದು ಜಾಸ್ತಿ ಆಗಿದೆ, ಇನ್ನು ಚಿಕನ್ ಭಾಗ್ಯ ಕೊಟ್ರಂತೂ ಮುಗ್ದೇ ಹೋಯ್ತು. ಪ್ರತಿ ತಿಂಗಳಿಗೆ 66,95,000 ಖರ್ಚಾಗತ್ತಂತೆ. ಇಷ್ಟು ದಿನ ಬೀದಿ ನಾಯಿಗಳಿಗೆ ಬಿರಿಯಾನಿ ಊಟ ಹಾಕಿಸ್ತೀವಿ ಅಂತ ಜಿಬಿ ಅವರು ಹೇಳ್ತಾ ಇದ್ರು. ಅದಕ್ಕೆ ಭಾರಿ ವಿರೋಧ ಕೂಡ ವ್ಯಕ್ತ ಆಯ್ತು. ಅದಾದ ಬೆನ್ನಲ್ಲೇ ಆ ಒಂದು ಯೋಜನೆಯನ್ನ ಕೈ ಬಿಡಲಾಯ್ತು. ಈಗ ಚಿಕನ್ ಭಾಗ್ಯ ಕೊಡ್ತೀವಿ ಅಂತ ಜಿಬಿ ಅವರು ಓಡಾಡ್ತಾ ಇದ್ದಾರೆ. ಅಲ್ಲಿ ಎಷ್ಟೋ ಜನ ಹಸ್ಕಂಡ್ ಮಲಗಿದ್ದಾರೆ ರೋಡ್ ಸೈಡ್ ಅಲ್ಲಿ, ಅವ್ರಿಗೆ ಸರಿಯಾಗಿ ಊಟದ ವ್ಯವಸ್ಥೆ ಇಲ್ಲ. ಅಟ್ಲೀಸ್ಟ್ ಬಿಡಿ ಆಯ್ತು, ಅವ್ರು ಹಸ್ಕಂಡ್ ಮಲಗಿದ್ದಾರೆ, ಏನಾದ್ರೂ ಆಗ್ಲಿ, ಅಟ್ಲೀಸ್ಟ್ ಗುಂಡಿಗಳು ಎಷ್ಟು ಗುಂಡಿ ಬಿದ್ದಿದ್ದಾರೆ ರಸ್ತೆಗಳೆಲ್ಲ, ಅದನ್ನ ಸರಿಪಡಿಸೋ ಕೆಲಸ ಮಾಡಿಲ್ಲ. ಸರಿಯಾದ ಶಿಕ್ಷಣಗಳು ಸಿಗ್ತಾ ಇಲ್ಲ. ಸರ್ಕಾರಿ ಶಾಲೆಗಳು ಎಲ್ಲ ಹಾಳಾಗ್ತಾ ಇದೆ, ಅದನ್ನ ಸರಿಪಡಿಸಬೇಕು ಅಂತ ನಿಮ್ಮ ಮನಸ್ಸಿಗೆ ಬಂದಿಲ್ಲ. ಬೆಂಗಳೂರಲ್ಲಿ ಎಷ್ಟೆಲ್ಲ ಶಾಲೆಗಳು ಹಾಳಾಗಿದ್ದಾವೆ, ಒಳ್ಳೆ ಉತ್ತಮವಾದ ಶಿಕ್ಷಣ ಕೊಡಿಸ್ಬೇಕು ಅಂತ ಯೋಚನೆ ಮಾಡ್ತಾ ಇಲ್ಲ. ಬೀದಿ ನಾಯಿಗಳಿಗೆ ಚಿಕನ್ಗೆ ಕೊಡಬೇಕು. ಇಷ್ಟು ದಿನ ಬಿರಿಯಾನಿ ಕೊಡ್ತೀನಿ ಅಂತ ಓಡಾಡಿದ್ರಿ, ನೀವು ನಾಯಿಗಳಿಗೆ ಊಟ ಹಾಕೋದು ತಪ್ಪು ಅಂತ ಹೇಳ್ತಾರೆ. ಅದು ಹೆಂಗೆ ನೀವು ಊಟ ಹಾಕ್ತೀರಾ ಅಂತ ನಾವು ಯೋಚನೆ ಮಾಡ್ತಾ ಇದೀವಿ. ಎಸ್ ಕುರಿತು ಹೆಚ್ಚಿನ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಮಹೇಶ್. ಸದ್ಯಕ್ಕೆ ಎಷ್ಟೋ ಜನ ತಿನ್ನೋದಕ್ಕೆ ಊಟ ಇಲ್ಲ ಅಂತ ಒದ್ದಾಡ್ತಾ ಇದ್ದಾರೆ. ಇಷ್ಟು ದಿನ ಬೀದಿ ನಾಯಿಗಳಿಗೆ ನಾವು ಬಿರಿಯಾನಿ ಊಟ ಹಾಕಿಸ್ತೀವಿ ಅಂತ ಓಡಾಡಿದ್ದಾಯ್ತು ಜಿಬಿ ಅವರು. ಈಗ ಚಿಕನ್ ಕೊಡ್ತೀವಿ ಅಂತ ಓಡಾಡ್ತಾ ಇದ್ದಾರೆ. ಈ ಒಂದು ಯೋಜನೆ ಎಷ್ಟರ ಮಟ್ಟಿಗೆ ಸಕ್ಸಸ್ ಆಗ್ಲಿಕ್ಕೆ ಸಾಕಷ್ಟು ಆಕ್ಷೇಪಗಳು ವ್ಯಕ್ತ ಆಗ್ತಾ ಇದೆ. ಯಾಕೆಂದ್ರೆ ನಾಯಿಗಳು ದಾಳಿ ಹೆಚ್ಚಾಗ್ತಾ ಇದೆ, ಎಲ್ಲೂ ಕೂಡ ರಸ್ತೆಯಲ್ಲಿ ಓಡಾಡೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಚಿಕನ್ ಕೊಟ್ರಂತೂ ಮನುಷ್ಯರು ಓಡಾಡೋದೇ ಕಷ್ಟ ಆಗ್ಬಿಡುತ್ತಾ ಅಂತ. ಎಷ್ಟಾಯ್ತು ಈಗ ಅದೇ ನೋಡ್ಬೋದು. ಎಲ್ಲೊಂದ್ ಕಡೆ ಬಿಬಿಎಂಪಿ ಇದ್ದಾಗ ಎಲ್ಲೊಂದ್ ಕಡೆ ಬೀದಿ ನಾಯಿಗಳಿಗೆ ಬಿರಿಯಾನಿ ಭಾಗ್ಯ ಕೊಟ್ಟಿತ್ತು ಕಾಂಗ್ರೆಸ್ ಸರ್ಕಾರ. ಅಂದ್ರೆ ಕಾಂಗ್ರೆಸ್ ಸರ್ಕಾರದ 5 ಗ್ಯಾರಂಟಿ ಜೊತೆಗೆ ಬೀದಿ ನಾಯಿಗಳು ಕೂಡ ಒಂದು ಗ್ಯಾರಂಟಿ ಕೊಟ್ಟಿತ್ತು. ನಿಮ್ಗೆ ನಿತ್ಯನೂ ಕೂಡ ಒಂದು ಹೊತ್ತು ಊಟ ಹಾಕ್ತೀವಿ ಅಂತ ಕೂಡ ಬೀದಿ ನಾಯಿಗಳಿಗೆ ಒಂದ್ ರೀತಿಯಲ್ಲಿ ಭರವಸೆ ಕೊಟ್ಟಿತ್ತು. ಈ ಭರವಸೆ ಎಲ್ಲೋ ಒಂದ್ ಕಡೆ ಏನು ವಿಪಕ್ಷಗಳಾಗಿರ್ಬೋದು, ಸಾರ್ವಜನಿಕರಾಗಿರ್ಬೋದು ದೊಡ್ಡ ಮಟ್ಟದಲ್ಲಿ ಆಕ್ರೋಶ ವ್ಯಕ್ತವಾಗಿತ್ತು. ಈ ಆಕ್ರೋಶದ ನಡುವೆ ಎಲ್ಲೋ ಒಂದ್ ಕಡೆ ಬೀದಿ ನಾಯಿಗಳಿಗೆ ಊಟ ಹಾಕೋದನ್ನ ಬಿಬಿಎಂಪಿ ನಂತರ ಅದನ್ನ ಚಾಲನೆಗೆ ಒಂದ್ ರೀತಿ ಬ್ರೇಕ್ ಹಾಕಿತ್ತು. ತದನಂತರ ಬಿಬಿಎಂಪಿ ನಂತರ ಏನು ಜಿಬಿಎ ಆಯ್ತು. ಜಿಬಿಎ ವ್ಯಾಪ್ತಿಯಲ್ಲಿ ಸುಮಾರು 5 ನಗರ ಪಾಲಿಕೆಗಳು ಏನು ಒಂದು ರಚನೆ ಆಯ್ತು. ಈ 5 ನಗರ ಪಾಲಿಕೆಗಳಲ್ಲೂ ಕೂಡ ಈಗ ಎಲ್ಲ ಒಂದ್ ಕಡೆ ಬೀದಿ ನಾಯಿಗಳಿಗೆ ಈಗ ಚಿಕನ್ ಬಗ್ಗೆ ಕೊಡೋದಕ್ಕೆ ಮುಂದಾಗಿರುವಂತದ್ದು. ಅಂದ್ರೆ ಇದರಿಂದ ನಿಜಕ್ಕೂ ಕೂಡ ಹೇಳ್ಬೇಕಂದ್ರೆ ಎಲ್ಲೋ ಒಂದ್ ಕಡೆ ಭ್ರಷ್ಟಾಚಾರ ಹೆಚ್ಚು ಕಾಣ್ತಾ ಇರುವಂತದ್ದು. ಯಾಕಂದ್ರೆ ಈ ಬೀದಿ ನಾಯಿಗಳು ತಮಗೆ ತಾವು ಬೇಕಾದಂತಹ ಊಟಗಳು ಸಂಪಾದಿಸಿಕೊಳ್ಳುವಂತಹ ಅಂದ್ರೆ ಊಟನ ಶೇಖರಣೆ ಮಾಡುವಂತದ್ದು ಕೆಪಾಸಿಟಿ ಎಲ್ಲರಿಗೂ ಇರುತ್ತದೆ, ಗೊತ್ತಿರುವಂತದ್ದು. ಯಾವುದೇ ಪ್ರಾಣಿಗಳಾಗಿರ್ಬೋದು, ಪಕ್ಷಿಗಳಾಗಿರ್ಬೋದು, ತಮ್ಮ ಊಟ ತಾವೇನೇ ಒಂದ್ ರೀತಿಯಲ್ಲಿ ಪಡ್ಕೊಳ್ಳೋದಕ್ಕೆ ಒಂದ್ ರೀತಿ ಪ್ರಯತ್ನ ಪಡುತ್ತೆ. ಆದ್ರೆ ಈಗೆಲ್ಲ ಒಂದ್ ಕಡೆ ಸರ್ಕಾರಿ ಅಧಿಕಾರಿಗಳು ಅಂದ್ರೆ ನಮ್ಮ ಜಿಬಿಎ ಅಧಿಕಾರಿಗಳು ಒಂದ್ ರೀತಿಯಲ್ಲಿ ಹಣ ಲೂಟಿ ಮಾಡೋದಕ್ಕೆ ಈಗ ಈ ರೀತಿ ಹೋಗಿರುವಂತದ್ದು. ಪ್ರಮುಖವಾಗಿ ನೋಡ್ಬೇಕಂದ್ರೆ ಹಿಂದೆ ಕಳೆದ 15 ದಿನಗಳಿಂದ ಏನೋ ಒಂದು ಸುಪ್ರೀಂ ಕೋರ್ಟ್ ಒಂದು ಆದೇಶ ಕೊಟ್ಟಿದ್ದು. ಆದೇಶ ಅನ್ವಯ ಏನೋ ಸರ್ಕಾರಿ ಕಚೇರಿಗಳಾಗಿರ್ಬೋದು, ಮೈದಾನದಲ್ಲಿ, ಶಿಕ್ಷಣ ಸಂಸ್ಥೆಗಳಲ್ಲಿ ಹಾಗೂ ಆಸ್ಪತ್ರೆಗಳಲ್ಲಿ ಸೇರಿದಂತೆ ಸರ್ಕಾರಿ ಹಾಗೂ ಸರ್ಕಾರಿಯೇತರ ಜನಬೀಡ ಪ್ರದೇಶಗಳಲ್ಲಿ ಎಲ್ಲೆಲ್ಲಿ ಬೀದಿ ನಾಯಿ ಇದೆ ಅವನ್ನೆಲ್ಲನೂ ಕೂಡ ನೀವು ಒಂದು ಕಡೆ ಶಿಫ್ಟ್ ಮಾಡಬೇಕು. ಅದಕ್ಕೋಸ್ಕರ ಒಂದು ಶೆಲ್ಟರ್ ನಿರ್ಮಾಣ ಮಾಡಿ ಅಲ್ಲಿ ನೀವು ಊಟ ಉಪಚಾರ ಕೊಡಬೇಕು ಅಂತ ಕೂಡ ಸುಪ್ರೀಂ ಕೋರ್ಟ್ ಆದೇಶ ಮಾಡಿತ್ತು. ಈ ಆದೇಶವನ್ನೇ ಬಂಡವಾಳ ಮಾಡ್ಕೊಂಡಂತಹ ನಮ್ಮ ಜಿಬಿಎ ಅಧಿಕಾರಿಗಳು ಈಗ ಅದಕ್ಕೆ ದಿನನಿತ್ಯ 1 ಬಾರಿ ಅಲ್ಲ 2 ಬಾರಿ ಊಟ ಹಾಕೋದಕ್ಕೆ ಮುಂದಾಗಿರುವಂತದ್ದು. ಅದರಲ್ಲೂ ಚಿಕನ್ ಕೊಟ್ಟು ಊಟ ಹಾಕೋದಕ್ಕೆ
ಅಂದ್ರೆ ಹಿಂದೆನೂ ಕೂಡ ನೋಡ್ತಾ ಇರ್ಬೋದು ನಾವು ಒಂದು ಊಟಕ್ಕೆ 22 ರೂಪಾಯಿ 25 ಫಿಕ್ಸ್ ಮಾಡಿದ್ರು. ಆದ್ರೆ ಈಗ 25 ರೂಪಾಯಿ ಏಕಾಏಕಿ ಫಿಕ್ಸ್ ಮಾಡಿರುವಂತದ್ದು. ಅಂದ್ರೆ ಒಂದು ದಿನಕ್ಕೆ ಒಂದು ನಾಯಿಗೆ 50 ರೂಪಾಯಿ ಈಗ ಖರ್ಚಾಗ್ತಿರುವಂತದ್ದು. ಒಟ್ಟಿನಲ್ಲಿ ಏನು ಒಂದು ತಿಂಗಳಿಗೆ ಒಂದು ನಾಯಿಗೆ ಸುಮಾರು 3035 ರೂಪಾಯಿ ಖರ್ಚಾಗುತ್ತೆ. ಅಂದ್ರೆ ಈ 3035 ರೂಪಾಯಿ ವೆಚ್ಚ ಏನು ಚಿಕನ್ ಆಗಿರ್ಬೋದು, ಅಕ್ಕಿ ಆಗಿರ್ಬೋದು, ಅಥವಾ ಅಲ್ಲಿಗೆ ಬೇಕಾದಂತ ಸಾಮಗ್ರಿಗಳಾಗಿರ್ಬೋದು, ಹಾಗೂ ಏನೋ ಒಂದು ಸಿಬ್ಬಂದಿಗಳ ನೇಮಕಾತಿ ಇವೆಲ್ಲನೂ ಸೇರಿ 3035 ರೂಪಾಯಿ. ಅಂದ್ರೆ ವಾರ್ಷಿಕವಾಗಿ ಸುಮಾರು 67 ಕೋಟಿ ಖರ್ಚಾಗುತ್ತೆ. ಅಂದ್ರೆ ಇದು ಬೇಕಾ ಅಂತಾನು ಕೂಡ ಸಾರ್ವಜನಿಕರು, ತೆರಿಗೆದಾರರು ಒಂದಿಷ್ಟು ಆಕ್ಷೇಪ ವ್ಯಕ್ತಪಡ್ತಾ ಇರುವಂತದ್ದು ಸಾಹಿತ್ಯ. ಓಕೆ, ಥ್ಯಾಂಕ್ ಯು ಮಹೇಶ್ ನಿಮ್ಮೆಲ್ಲ ಮಾಹಿತಿಗಾಗಿ.